ಎಸ್ ಸರ್. ಸರ್, ಇನ್ನೂ ಒಂದು ದೊಡ್ಡ ಸಮಸ್ಯೆ ಅಂತಂದರೆ, ಕಮಿಷನರ್ ಸಾಹೇಬರಾಗಿರ್ಬೋದು, ನೀವಾಗಿರ್ಬೋದು, ಡ್ರಗ್ ವಿರುದ್ಧ ನಮ್ಮ ಸಮರ, ಬೆಂಗಳೂರು ಪೊಲೀಸರ ಸಮರ ನಿರಂತರವಾಗಿರುತ್ತೆ. ನಾವು ನೋಡ್ತಾ ಇದ್ವಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸು, ಅದರಲ್ಲಿ MDMA ಆಗಿರ್ಬೋದು, ಚರಸು, ಗಾಂಜಾ, ಈ ಅಫೀಮ್, ಈ ರೀತಿಯಾದಂತಹ ಸರ್, ವಿದೇಶಿ ಪ್ರಜೆಗಳು, ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಈ ಆಫ್ರಿಕನ್ ಪ್ರಜೆಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಬೆಂಗಳೂರಲ್ಲಿ. ಡ್ರಗ್ ವಿರುದ್ಧವಾಗಿ ಬೆಂಗಳೂರು ಪೊಲೀಸರು ಇದುವರೆಗೂ ಸರ್, ಈ 26th ಮಾತ್ರ ನಾನು ಕೇಳ್ತೀನಿ, ಇಲ್ಲಿವರೆಗೂ ಇನ್ನೊಂದು ಸರ್ ಕಂಗ್ರಾಟ್ಸ್ ನಿಮಗೆ. ಲಾಸ್ಟ್ ಇಯರ್ ಕೂಡ ಅತಿ ಹೆಚ್ಚು ಆ ಡ್ರಗ್ನ ಸೀಸ್ ಮಾಡುವಂಥ ಹಿರಿಮೆ ನಿಮಗೆ. ಸೊ ಸರ್, ಈ ಡ್ರಗ್ ಬಗ್ಗೆ ಜನರದ ಜಾಗೃತಿ ಯಾವ ರೀತಿ ಇರಬೇಕು, ಜನರು ಎಷ್ಟು ಅಲರ್ಟ್ ಆಗಿರಬೇಕು, ಅದಕ್ಕೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ರಿ? ನೋಡಿ, ನಮಗೆ ಡ್ರಗ್ಸು ಬೇಸಿಕಲಿ ನಾವು ನೋಡ್ಬೇಕಂತಂತ ಹೇಳಿದರೆ, ನಾವು ಆಲ್ಕೋಹಾಲ್ ಸೇವನೆ ಕೂಡ ಅದು ಡ್ರಗ್ಸ್ ಅಂಟ್ರೆ ಬರ್ತದೆ. ನಾವು ಸಿಗರೇಟ್ ಸೇರ್ತೀವಿ, ಅದು ತಂಬಾಕು, ನಿಕೋಟಿನ್ನು, ಅದು ಅಡಿಕ್ಷನ್ ಆಗುತ್ತೆ. ಸೊ ಸ್ಟಾರ್ಟ್ ಆಗೋದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಸ್ಕೂಲ್ ಮಕ್ಕಳು ಜಾಸ್ತಿ ಟಾರ್ಗೆಟ್ಗೆ ಒಳಗಾಗ್ತಾರೆ. ಯಾಕೆಂತಂತ ಹೇಳಿದರೆ 13 ಈ ಟೀನೇಜ್ ಏನಿರ್ತದಲ್ಲ, ಆವಾಗ ಅವರಲ್ಲಿ ಅಡ್ರಿನಲಿನ್ ಗ್ಲ್ಯಾಂಡ್ ಅನ್ನೋದು ಏನಿರ್ತದೆ, ಸೆಕ್ರೇಷನ್ ಏನನ್ನೋದು ಜಾಸ್ತಿ ಇರ್ತದೆ. ಅವಾಗ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ, ಜಾಸ್ತಿ ಇರ್ತದೆ. ಅಂದರೆ ನಾನು ತಗೊಂಡ್ರೆ ಏನಾಗುತ್ತೆ ಅನ್ನೋದ್ರು ನೋಡೋಣ ಅನ್ನೋ ಒಂದು ಕುತೂಹಲ ಜಾಸ್ತಿ ಇರ್ತದೆ. ಸ್ವಲ್ಪ ಆ ಅಡ್ರಿನಲಿನ್ ಜಾಸ್ತಿ ಸೆಕ್ರೇಷನ್ ಆಗೋರ ಬಾಡಿಯಲ್ಲಿ ಸೆಕ್ರೇಷನ್ ಆಗೋದ್ರಿಂದ ಸ್ವಲ್ಪ ರಿಸ್ಕ್ ಟೇಕಿಂಗ್ ಬಿಹೇವಿಯರ್. ಫಾರ್ ಎಕ್ಸಾಂಪಲ್, ನಾನು ಸಿಂಪಲಾಗಿ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಬೈಕಲ್ಲಿ ಫಾಸ್ಟಾಗಿ ಹೋಗ್ತಾ ಇರ್ತೀವಿ, ನಾವು ಸಡನ್ನಾಗಿ ಯಾರೋ ಒಬ್ರು ಅಡ್ಡ ಬರ್ತಾರೆ ಅಂದರೆ ನಾವು ಇಮಿಡಿಯೇಟಾಗಿ ಬ್ರೇಕ್ ಆಗ್ತೀವಿ. ಸೊ ಅದು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಹಾರ್ಮೋನು ಯಂಗ್ ಏಜಸ್ಸಲ್ಲಿ ಸ್ವಲ್ಪ ಸೆಕ್ರೇಷನ್ ಜಾಸ್ತಿ ಇರ್ತದೆ. ಸೊ ಅದರಿಂದ ನಾವು ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಈ ಸ್ಕೂಲು ಕಾಲೇಜ್ ಸುತ್ತಮುತ್ತ ಈ ಸಿಗರೇಟ್ ಸೇದೋದಾಗಲಿ, ಫ್ರೆಂಡ್ಸ್ ಜೊತೆಗೆ ಹೋಗಿ ಹೊರಗಡೆ ಔಟಿಂಗ್ ಹೋಗಿ ಮಾಡೋದಾಗಲಿ, ಅಥವಾ ಈ ಡ್ರಗ್ಸ್ ಸೇವನೆ ಮಾಡಬೇಕು, ರಿಸ್ಕ್ ತೊಗೊಂಡ್ರೆ ಏನಾಗುತ್ತೆ, ಆಮೇಲೆ ಆ ಪಿಯರ್ ಪ್ರೆಷರ್ ಗ್ರೂಪ್ ಅಂತ ಏನು ಹೇಳ್ತೀನಲ್ಲ, ಇಂಥ ಗ್ರೂಪ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಹೋಗ್ತಾರೆ. ನನ್ನ ಅಪೀಲ್ ಏನಿದೆ, ನಾಟ್ ಇವನ್ ಫಾರ್ ಸಿಂಗಲ್ ಟೈಮ್ ನೀವು ಯಾವುದೇ ಡ್ರಗ್ಸು ನೀವು ತಗೊಳ್ಳೇಬಾರ್ದು. ಮನೆಯಲ್ಲಿ ಕೂಡ ಪೇರೆಂಟ್ಸು ಮಕ್ಕಳಿಗೆ ಪಾಕೆಟ್ ಮನಿ ಕೊಟ್ಟರೆ ಅದು ಸರಿಯಾದ ರೀತಿಯಲ್ಲಿ ಯೂಸ್ ಆಗ್ತಾ ಇದೆಯೋ ಇಲ್ಲೋ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅಕೌಂಟ್ಗೆ ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟು UPI ಅಕೌಂಟ್ ಕೊಟ್ಟಿರ್ತಾರೆ, ಆ UPI ಅಕೌಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಜಿಟಲಿ ಹೋಗ್ತಾ ಇರ್ತದೆ. ನಾನು ಕೆಲವೊಂದು ಕೇಸ್ ನೋಡಿದ್ದೀನಿ, ತಂದೆ ತಾಯಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ, ಈ ಅಮೌಂಟು ಅವ್ರ ಮನೆಯಿಂದನೇ ತಗೊಂಡ್ಬಿಟ್ಟು ಡ್ರಗ್ಸ್ಗೆ ಹಾಕಿ ಮಾಡ್ತಾ ಇದ್ದಾರೆ. ಸೊ ಕಾಲೇಜ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಆಗಲಿ, ಅಥವಾ ಜನರಲ್ ಪಬ್ಲಿಕ್, ನಿಮ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕರೆ ನಮಗೆ ಮಾಹಿತಿ ಕೊಡಿ. ನಮ್ಮ 112ನಲ್ಲಿ ನೀವು, ನಮ್ಮದು ಬೆಂಗಳೂರು ಸಿಟಿದು ವೆಬ್ಸೈಟ್ ಇದೆ, ಆ ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರ್ಗೆ ನಮಗೆ ಮಾಹಿತಿ ಕೊಡಿ. ನಾವು ಅಂಥವ್ರ ವಿರುದ್ಧ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಸೊ ಡ್ರಗ್ಸ್ ಕೇಸ್ ಅಂತಂತಂದರೆ 2 ಟೈಪ್ ಆಗುತ್ತೆ. ಒಂದು ಕನ್ಸ್ಯೂಮರ್ ಕೇಸ್ ಆಗುತ್ತೆ, ಇನ್ನೊಂದು ಪೆಂಡಿಂಗ್ ಕೇಸ್. ಸೊ ಕನ್ಸ್ಯೂಮರ್ ಕೇಸ್ ಅಂದರೆ ಮಕ್ಕಳೆಲ್ಲ ಏನು ಸೇವನೆ ಮಾಡ್ತಾರೆ ಅಥವಾ ಜನರು ಏನು ಸೇವನೆ ಮಾಡ್ತಾರೆ ಅದು ಕನ್ಸಂಪ್ಷನ್ಗೆ ಆಗುತ್ತೆ. ವೇರಾಸ್ ಪೆಡ್ಲಿಂಗ್, ಮಾರಾಟ ಮಾಡೋದಿದ್ರೆ ಅದೇ ಬೇರೆ ಥರ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಲಾಸ್ಟ್ ಇಯರ್ ನೀವು ನೋಡ್ದಂಗೆ ಅರೌಂಡ್ 170 crores ನಾವು ವರ್ತ್ ಡ್ರಗ್ಸ್ ಹಿಡ್ದಿದ್ದೀವಿ. ಅಂದರೆ ಪ್ರೀವಿಯಸ್ ಇಯರ್ಸ್ಗೂ ಕಂಪೇರ್ ಮಾಡಿದರೆ 24ರಲ್ಲಿ ಒಂದು 93 crore ಆಗಿತ್ತು. 2023ರಲ್ಲಿ 103 ಕೋಟಿಯಷ್ಟು ಡ್ರಗ್ಸ್ ಎಲ್ಲ ಹಿಡಿದು ಹಾಕಿದ್ದೀವಿ. ಬಟ್ ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ, ಇಡೀ ಬೆಂಗಳೂರು ಸಿಟಿ ಇನ್ಕ್ಲೂಡಿಂಗ್ CCBನೇ 170 ಕೋಟಿ ವರ್ತ್ ಡ್ರಗ್ಸ್ ನಾವು ಹಿಡಿದಿದ್ದೀವಿ. ಅದರಲ್ಲಿ CCB ಪಾಲೇ 120 ಕೋಟಿಯಷ್ಟು ಡ್ರಗ್ಸು ಹಿಡಿದಿದ್ದೀವಿ. ಸೊ ನಮ್ಮದು ಕಾರ್ಯಾಚರಣೆ ಏನಂತಂತ ಹೇಳಿದರೆ, ನಾವು ಲಾಸ್ಟ್ ಇಯರ್ ಸ್ಟ್ರಾಟಜಿ ಏನು ಮಾಡಿದ್ದೀವಿ ಅಂತಂತ ಹೇಳಿದ್ರೆ, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಸ್ಪ್ರೆಡ್ ಮಾಡ್ತಾರೆ, ಗ್ರೂಪ್ಸಲ್ಲಿ ಯಾವ ಥರ ಇದನ್ನು ಮಾಡ್ತಾರೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಸೊ ನಾವು ಮೇಯ್ನ್ ಪೆಡ್ಲರ್ಸ್ನ ಹಿಡಿಯೋದಕ್ಕೆ, ಅಂದರೆ ಬಿಫೋರ್ ಇಟ್ ಕಮ್ಸ್ ಟು ದಿ ಮಾರ್ಕೆಟ್ ಅಂಥವ್ರನ್ನ ಹಿಡಿಯೋದಕ್ಕೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿದ್ದೀವಿ. ಸೊ ಅದನ್ನು ಮುಂದೆನೂ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಈ ವರ್ಷನೂ ಕೂಡ ಅದೇ ಥರ ನಾವು ಮಾಡ್ತಾನೆ ಇರ್ತೀವಿ.